ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ. ಸೊ ಈಗ ಗೊತ್ತಿರೋಂಗೆ ಎಲ್ಲರದು ವ್ಯೂಸ್ ಬಂದ್ಬಿಟ್ಟು ತುಂಬ ಡೌನ್ ಆಗಿದೆ ಗೈಸ್. ನೀವು ನೋಡ್ಬೋದು ದೊಡ್ಡ ದೊಡ್ಡ ಕ್ರಿಯೇಟರ್ಗಳದ್ದೇ ವೀಡಿಯೋಸ್ ಬಂದುಬಿಟ್ಟು ವೀಡಿಯೋಸ್ದು ವ್ಯೂಸ್ ಬಂದುಬಿಟ್ಟು ತುಂಬ ಡೌನ್ ಆಗಿದೆ. ಸೊ ನಮ್ಮದೆಲ್ಲ ಯಾವ ಲೆಕ್ಕ, ನಾವು ಸಣ್ಣ ಕ್ರಿಯೇಟರ್ಸು, ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಅಲ್ದೂ ನಮ್ಮ ಸಣ್ಣ ಕ್ರಿಯೇಟರ್ಸ್ಗಳದ್ದು ವೀಡಿಯೋಸ್ದು ವ್ಯೂಸ್ ಬಂದುಬಿಟ್ಟು ತುಂಬ ಡೌನ್ ಆಗಿದೆ. ಸೊ ಇದು ಏನಿಗೆ ಡೌನ್ ಆಗ್ತಾ ಇದೆ? ಈಗ ರೀಸನ್ಸ್ ಬಂದುಬಿಟ್ಟು ತುಂಬ ಇದೆ. ಲೈಕ್ ಈಗ ಮಕ್ಕಳದ್ದು ಎಕ್ಸಾಮ್ಸ್ ಇದೆ, ಮಕ್ಕಳು ಕಾಲೇಜು ಯಾರು ಓದ್ತಾ ಇದ್ದಾರೆ, ಸ್ಕೂಲ್ ಯಾರು ಓದ್ತಾ ಇದ್ದಾರೆ, ಅವ್ರದ್ದು ಎಕ್ಸಾಮ್ಸ್ ನಡೀತಾ ಇದೆ. ಹಾಗಾಗಿ ವ್ಯೂಸ್ ಬಂದ್ಬಿಟ್ಟು ಡೌನ್ ಆಗಿದೆ. ಇದೊಂದು ರೀಸನ್. ಮತ್ತು ಇನ್ನೊಂದು ರೀಸನ್ ಏನಂತಿದ್ರೆ ಯೂಟ್ಯೂಬ್ದು ಅಪ್ಡೇಟ್ಸ್ ಬರ್ತಾ ಇರುತ್ತೆ ಆಗಾಗ. ಆ್ಯಂಡ್ ಯೂಟ್ಯೂಬ್ದು ಅಲ್ಗೋರಿದಮ್ ಚೇಂಜ್ ಆಗ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದ್ರಪ್ಪ, ಅಪ್ಡೇಟ್ಸ್ ಏನೆಲ್ಲ ಈಗ ಏನೆಲ್ಲ ಅಪ್ಡೇಟ್ಸ್ ಬಂದಿತ್ತಂದರೆ, ಈಗ ನೀವು ನೋಡ್ಬೋದು ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಲೈವ್ದು ಅಪ್ಡೇಟ್ಸ್ ಅಪ್ಡೇಟ್ ಏನಿದೆ ಬಂದಿತ್ತು, ಅದರಿಂದ ಕೂಡ ನಮ್ಮದು ಬಂದುಬಿಟ್ಟು ವ್ಯೂಸ್ ಡೌನ್ ಆಗುತ್ತೆ. ಆ್ಯಂಡ್ ಟೆಕ್ನಿಕಲ್ ಏನಾದರೂ ಇಶ್ಯೂಸ್ ಇದ್ದರೆ, ಈ ಥರ ಏನಾದರೂ ನಡೀತಾ ಇದ್ದರೆ ವ್ಯೂಸ್ ಬಂದುಬಿಟ್ಟು ತುಂಬ ಡೌನ್ ಆಗುತ್ತೆ. ಫಸ್ಟ್ ನಾವು ಬಂದುಬಿಟ್ಟು ಅಲ್ಗೋರಿದಮ್ನ ತಿಳ್ಕೊಬೇಕು, ಅದೇನು ಅಂತ. ದೊಡ್ಡ ದೊಡ್ಡ ಕ್ರಿಯೇಟರ್ಸೇ ವೀಡಿಯೋಸ್ ಡೌನ್ ಆಗ್ತಿದೆ ಅಂದರೆ ನಾವು ಯಾವ ಲೆಕ್ಕ ಗೈಸ್? ಸೊ ಯಾವ ಥರ ಅದನ್ನು ಸರಿ ಮಾಡೋದಂತ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ನಾನು ಬಂದುಬಿಟ್ಟು ನಂದು ವಾಟ್ಸಪ್ ನಂಬರ್ ಬೇಗನೆ ತೊಗೊಬರ್ತೀನಿ ನಿಮಗೆ ಕೊಡೋಕ್ಕೆ. ನಂದು ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗಲಿ ನಿಮ್ಮ ಜೊತೆ ಅಂತ. ಯಾಕಂದರೆ ಈಗ ಇನ್ಸ್ಟಾಗ್ರಾಮಲ್ಲಿ ಅದರಲ್ಲೆಲ್ಲ ನಿಮಗೆ ಯಾವುದ್ರಲ್ಲಾದರೂ ಮೆಸೇಜ್ ಮಾಡಿದರೆ ನಂಗೆ ಗೊತ್ತಾಗಲ್ಲ. ಇನ್ಸ್ಟಾಗ್ರಾಮಲ್ಲೂ ನನಗೆ ಪಿಕ್ ಮಾಡೋದು ತುಂಬ ಕಷ್ಟ. ಆ್ಯಂಡ್ ನಂಗೆ ಅಷ್ಟು ಟೈಮೂ ಇರೋಲ್ಲ ಇನ್ಸ್ಟಾಗ್ರಾಮ್ ಚೆಕ್ ಮಾಡೋದಕ್ಕೆ ನಾನು. ಯಾಕಂದರೆ ವೀಡಿಯೋಸ್ಗಳನ್ನ ನಾನು ಮಾಡ್ತಾಯಿರ್ತೀನಿ, ಮತ್ತು ನನ್ನ ಸಣ್ಣ ಮಗುನೂ ಇದೆ, ನಾನು ಅವಳನ್ನ ಕೂಡ ನೋಡ್ಕೋಬೇಕು. ಸೊ ತುಂಬ ಕಷ್ಟ ಆಗುತ್ತೆ. ಈಗ ಏನಾದರೂ ವಾಟ್ಸಪ್ಪಲ್ಲಿ ಏನಾದರೂ ನೀವು ಮೆಸೇಜ್ ಮಾಡಿದರೆ ನಾನು ವಾಟ್ಸಪ್ಗೆ ಹೋಗ್ತಾ ಇರ್ತೀನಿ, ಹಂಗೆ ನೋಡ್ಕೋಬೋದಲ್ಲ ನಿಮ್ಮ ಮೆಸೇಜಸ್ ಏನೇನು ಬಂದಿದೆ ಅಂತ. ನಿಮ್ಮದು ಮತ್ತು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡ್ಬೋದು. ನಾನು ಬೇಗನೆ ನಂಬರ್ ತೊಗೊಬರ್ತೀನಿ. ಬಟ್ ಗೈಸ್, ನೀವು ಆ ನಂಬರ್ಗೆ ಯಾವುದೇ ಕಾರಣಕ್ಕೂ ಕಾಲ್ ಮಾಡೋ ಹಾಗಿಲ್ಲ. ಜಸ್ಟ್ ಮೆಸೇಜ್ನ ಮಾಡಿ ವಾಟ್ಸಪ್ಪಲ್ಲಿ. ನಿಮ್ದೇನಾದರೂ ಪ್ರಾಬ್ಲಮ್ಸ್, ದೊಡ್ಡ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಈ ಥರ ಮೆಸೇಜ್ ಮಾಡ್ಬೋದು ನೀವು. ಲೈಕ್ ರಿಯೂಸ್ಡ್ ಕಾಂಟೆಂಟ್ ಬಂದುಬಿಟ್ಟಿದೆಯಾ, ಇಲ್ಲ ಬೇರೆ ಏನಾದರೂ ಪ್ರಾಬ್ಲಮ್ಮ, ಇಲ್ಲ 2 ಸ್ಟೆಪ್ ವೆರಿಫಿಕೇಷನ್ ಏನಾದರೂ ಮಾಡಬೇಕಿದೆಯಾ, ಆ ಥರ ಏನಾದರೂ ಇದ್ದಾಗ ನೀವು ಬಂದುಬಿಟ್ಟು ನನಗೆ ಮೆಸೇಜನ್ನು ಮಾಡ್ಬೋದು. ಓಕೆನಾ ಗೈಸ್? ಆ್ಯಂಡ್ ಕಾಲ್ಸ್ ಬಂದುಬಿಟ್ಟು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಸೊ ನಿಮ್ದು ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಪ್ರಾಬ್ಲಮ್ಸ್ನ ತಗೊಂಡು ನನಗೆ ಮೆಸೇಜ್ ಮಾಡ್ಬೋದು. ಇಲ್ಲ ನೀವು ಸ್ಕ್ರೀನ್ಶಾಟ್ನು ಕೂಡ ತೆಗೆದುಬಿಟ್ಟು ನನಗೆ ಕಳಿಸ್ಬಿಟ್ಟು ಅದ್ರ ಕೆಳಗಡೆ ನೀವು ಮೆಸೇಜ್ನ ಕಳಿಸ್ಬೋದು. ಓಕೆನಾ ಗೈಸ್? ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಾನು ಬೇಗನೆ ನಿಮಗೆ ನಂಬರ್ನ ನಂದು ಪ್ರೊವೈಡ್ ಮಾಡ್ತೀನಿ, ವಾಟ್ಸಪ್ ನಂಬರ್ನ. ಓಕೆನಾ? ಅಂದರೆ ಲೈಫ್ ಟೈಮ್ವರೆಗೂ ನೀವು ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ಬೋದು. ಓಕೆನಾ ಗೈಸ್? ಸೊ ಓಕೆ ಗೈಸ್, ಈಗ ಬನ್ನಿ ಗೈಸ್, ನಾವು ತಿಳ್ಕೊಳ್ಳೋಣ ಯಾವ ಥರ ನಮ್ಮದು ವೀಸ್ ಪ್ರಾಬ್ಲಮ್ ಏನಿದೆ ಅದನ್ನು ಯಾವ ಥರ ನಾವು ಸರಿ ಮಾಡ್ಕೊಳ್ಳೋದಂತ ನಾವು ತಿಳ್ಕೊಳ್ಳೋಣ ಈಗ. ಸೊ ಈಗ ನೀವು ನೋಡ್ತಾ ಇರ್ಬೋದು, ನಾನು ರೀಸನ್ಸ್ ಹೇಳಿದ್ನಲ್ಲ, ಲೈಕ್ ಸ್ಕೂಲ್ ಮಕ್ಕಳದ್ದು ಎಕ್ಸಾಮ್ ನಡೀತಿದೆ, ಕಾಲೇಜ್ ಮಕ್ಕಳದ್ದು ಹಾಗೆ ಎಕ್ಸಾಮ್ ನಡೀತಾ ಇದೆ. ಆ ಕಾರಣಕ್ಕೋಸ್ಕರ ಆ್ಯಂಡ್ ಮತ್ತು ಅಪ್ಡೇಟ್ಸ್ ಏನು ಬಂದಿದೆ ಯೂಟ್ಯೂಬ್ ಕಡೆಯಿಂದ, ಮತ್ತು ಅಪ್ಡೇಟ್ಸ್ ಜೊತೆಗೆ ಟೆಕ್ನಿಕಲ್ ಏನಾದರೂ ಇಶ್ಯೂ ಇದ್ದರೆ, ಅಲ್ಗೋರಿದಮ್ ಏನಾದರೂ ಚೇಂಜ್ ಆಗ್ತಾಯಿದ್ರೆ, ಅಲ್ಗೋರಿದಮ್ನ ನಿಮ್ಗೆ ತಿಳ್ಕೊಳ್ಳೋಕ್ಕೆ ತುಂಬಾ ಇಂಪಾರ್ಟೆಂಟು. ನೀವು ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ನೀವು ತಿಳ್ಕೊಂಡಿಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ವೇಸ್ಟು ನೀವು ವೀಡಿಯೋಸ್ನ ಮಾಡ್ತಾ ಇರೋದು. ಫಸ್ಟು ನೀವು ಯೂಟ್ಯೂಬ್ನ ತಿಳ್ಕೊಬೇಕು, ಅದರದ್ದು ಅಲ್ಗೋರಿದಮ್ನ ತಿಳ್ಕೊಬೇಕು. ಯಾಕಂದರೆ ಈಗ ನೋಡಿ ಗೈಸ್, ಈಗ ನೀವು ಅಲ್ಗೋರಿದಮ್ನ ತಿಳ್ಕೊಂಡಿಲ್ಲ ಅಂದರೆ ನಿಮಗೆ ಎಲ್ಲ ವಿಷಯದಲ್ಲೂ ಆ್ಯಂಡ್ ಒಳಗಡೆನೇ ನಿಮಗೆ ತುಂಬ ನೋವಾಗುತ್ತೆ. ಆ್ಯಂಡ್ ತುಂಬ ಫೀಲ್ ಮಾಡ್ತೀರಾ, ಈ ಥರ ಯಾಕೆ ಆಗ್ತಿದೆ, ನನ್ನ ಜೊತೆನೇ ಯಾಕೆ ಈ ಥರ ಎಲ್ಲ ಆಗುತ್ತೆ, ಹಂಗೆ ಹಿಂಗೆ ಅಂತ ಏನೇನೇನಾದರೂ ಅನ್ಕೋತೀರಾ. ಮತ್ತು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಅಳೋದ್ರಿಂದ ಏನು ಸಿಗುತ್ತೆ? ಏನೂ ಸಿಗಲ್ಲ. ಜಸ್ಟ್ ನಾವೇನು ಮಾಡಬೇಕು, ಯೂಟ್ಯೂಬ್ ಅಲ್ಗೋರಿದಮ್ನ ತಿಳ್ಕೊಬೇಕು, ಸ್ವಲ್ಪ ಟೈಮ್ ಕೊಡಬೇಕು. ಆಮೇಲೆ ಅದಾಗೇ ಬರ್ತಾ ಅದಾಗೇ ಸರಿ ಹೋಗುತ್ತೆ. ಓಕೆನಾ? ಮಧ್ಯದಲ್ಲಿ ನಿಮ್ದು ಏನಾದರೂ ವ್ಯೂಸ್ ಡೌನ್ ಆಗಿದರೆ ಯಾವುದೇ ಕಾರಣಕ್ಕೂ ಚಿಂತೆ ಏನು ಮಾಡಬೇಡಿ, ಏನು ಪ್ರಾಬ್ಲಮ್ ಆಗಿರಲ್ಲ. ಯೂಟ್ಯೂಬ್ದು ಅಲ್ಗೋರಿದಮ್ ಚೇಂಜ್ ಆಗಿರುತ್ತೆ. ಅದು ಬಿಟ್ಟರೆ ಬೇರೆ ಏನಾದರೂ ಅಪ್ಡೇಟ್ಸ್ ಏನಾದರೂ ಬಂದಿದ್ದರೆ ಅದರಿಂದ ಟೆಕ್ನಿಕಲ್ ಇಶ್ಯೂ ಏನಾದರೂ ಆಗಿರುತ್ತೆ. ಅದು ಬಿಟ್ಟರೆ ಬೇರೆ ನಾನು ರೀಸನ್ಸ್ ಹೇಳಿದ್ನಲ್ಲ, ಆ ರೀಸನ್ಸ್ ಏನಾದರೂ ಆಗಿರುತ್ತೆ. ಓಕೆನಾ ಗೈಸ್? ಈಗ ನಾವು ಇದನ್ನು ಯಾವ ಥರ ಸರಿ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಫಸ್ಟ್ ಬಂದುಬಿಟ್ಟು ಯಾರೆಲ್ಲ ಒಂದು ವೀಡಿಯೋ ಎಲ್ಲ ಪೋಸ್ಟ್ ಮಾಡ್ತಾಯಿದ್ರಿ, ಅವರು ನಾವು ಕ್ವಾಂಟಿಟಿನ ಜಾಸ್ತಿ ಮಾಡಬೇಕು. ಈಗ ನಾವು ಒಂದು ವೀಡಿಯೋ ಏನು ಪೋಸ್ಟ್ ಮಾಡ್ತಾಯಿದ್ದೀವಿ ಅದರ ಕ್ವಾಂಟಿಟಿನ ಡಬಲ್ ಮಾಡಿ 2 ವೀಡಿಯೋನ ಪೋಸ್ಟ್ ಮಾಡಿ ಒಂದು ದಿನದಲ್ಲಿ ಟೈಮ್ ತೊಗೊಂಡು. ಫಸ್ಟೇ ನೀವು ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ ನೈಟಲ್ಲಿ ವೀಡಿಯೋಸ್ಗಳನ್ನ 1 to 2. ಇಲ್ಲ ನಿಮಗೆ ಟೈಮ್ ಸಿಗಿಲ್ಲ ಅಂದರೆ ನೈಟ್ ಒಂದು ಮಾಡಿ ಮಾರ್ನಿಂಗ್ ಎದ್ದು ಒಂದು ವೀಡಿಯೋನ ಮಾಡಿ ಇಟ್ಕೊಳ್ಳಿ.
ಸೊ ನೀವು ಆ ಡೇಯಲ್ಲಿ 2 ವೀಡಿಯೋನ ಪೋಸ್ಟ್ ಮಾಡ್ಬೋದು. ಸೊ ನೀವು ಈ ಥರ ಕ್ವಾಂಟಿಟಿನ ಜಾಸ್ತಿ ಮಾಡಿದರೆ ಏನಾಗುತ್ತೆ, ಇಂಪ್ರೆಷನ್ಸ್ ಜಾಸ್ತಿ ಆಗುತ್ತೆ. ಆಗ ನಿಮ್ಮ ವ್ಯೂಸ್ ಬಂದುಬಿಟ್ಟು ಬ್ಯಾಲೆನ್ಸ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ. ಸೊ ನನಗೆ ಬಂದುಬಿಟ್ಟು ಏನಕ್ಕೆ ನಾನು 2 ವೀಡಿಯೋಗಳನ್ನ ಪೋಸ್ಟ್ ಮಾಡೋಕ್ಕಾಗಲ್ಲ ಅಂದರೆ, ನನಗೆ ಮಗು ಇದೆ. ನಾನು ಒಂದು ವೀಡಿಯೋನೇ ಮಾಡೋಕ್ಕೆ ತುಂಬ ಕಷ್ಟ. ಯಾಕಂದರೆ ಮಲಗಿದ ಮೇಲೆ ನಾನು ವೀಡಿಯೋ ಮಾಡಬೇಕು. ನಾನು ಅರ್ಧಂಬರ್ಧ ವೀಡಿಯೋ ಮಾಡಿದಾಗ ನನ್ನ ಮಗಳು ಏನು ಮಾಡ್ತಾಳೆ, ಎದ್ದು ಬಂದುಬಿಡ್ತಾಳೆ. ಆಗ ನನಗಿನ್ನೂ ಕಷ್ಟ ಆಗಿಬಿಡುತ್ತೆ ವೀಡಿಯೋ ಮಾಡೋಕ್ಕೆ. ಹಾಗಾಗಿ ನಾನು ಡೈಲಿ ಒಂದೊಂದು ವೀಡಿಯೋನ ಮಾಡ್ತೀನಿ ಗೈಸ್. ಓಕೆನಾ. ನೀವು ಯಾರೆಲ್ಲ 2 ವೀಡಿಯೋ ಮಾಡಲ್ಲ, ನೀವು 2 ವೀಡಿಯೋ ಮಾಡಿ. ಯಾರೆಲ್ಲ 2 ವೀಡಿಯೋ ಮಾಡ್ತಿದ್ದೀರಾ ಅವರು 3 ವೀಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆಗ ನೀವು ವ್ಯೂಸ್ ಬಂದುಬಿಟ್ಟು ಬ್ಯಾಲೆನ್ಸ್ ಆಗುತ್ತೆ, ಇಂಪ್ರೆಷನ್ಸು ಹೋಗುತ್ತೆ ಜಾಸ್ತಿ. ನೀವು ಕ್ವಾಂಟಿಟಿನ ಜಾಸ್ತಿ ಮಾಡಿದರೆ ಇಂಪ್ರೆಷನ್ನು ಜಾಸ್ತಿ ಆಗುತ್ತೆ. ಓಕೆನಾ. ಸೊ ಇದು ಬಂದುಬಿಟ್ಟು ಈ ಥರ ನೀವು ವ್ಯೂಸ್ ಯಾವಾಗ ಡೌನ್ ಆಗುತ್ತೆ ನೀವು ಈ ಥರ ನಾವು ಮಾಡ್ಬೋದು. ಓಕೆನಾ. ಒಂದೊಂದು ವೀಡಿಯೋ ಯಾವಾಗ ಮಾಡ್ತಿದ್ರಿ ಆಗ 2 ವೀಡಿಯೋನ ನೀವು ಒಂದು ವೀಡಿಯೋನೇ ಆ್ಯಡ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ. 2 ಯಾರು ವೀಡಿಯೋ ಪೋಸ್ಟ್ ಮಾಡ್ತಿದ್ದೀರೋ ಅವರು ಅದ್ರ ಜೊತೆಗೆ ಒಂದು ವೀಡಿಯೋನ ಆ್ಯಡ್ ಮಾಡ್ಕೊಳ್ಳಿ. 3 ವೀಡಿಯೋನ ಪೋಸ್ಟ್ ಮಾಡಿ ಡೈಲಿ. ಓಕೆನಾ. ಸೊ ಈ ಥರ ಮಾಡೋದ್ರಿಂದ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ನಿಮ್ಮ ವ್ಯೂಸ್ ಬಂದುಬಿಟ್ಟು ಬ್ಯಾಲೆನ್ಸ್ ಆಗುತ್ತೆ, ಇಂಪ್ರೆಷನ್ ಬಂದುಬಿಟ್ಟು ಹೋಗುತ್ತೆ ಜಾಸ್ತಿ. ಓಕೆನಾ ಗೈಸ್. ಹೆದರಬೇಡಿ ಏನು ವ್ಯೂಸ್ ಡೌನ್ ಆಗಿದೆ ಅಂತ. ನಾನು ಹೇಳಿದ್ರಲ್ಲ ಆ ಪ್ರಾಬ್ಲಮ್ ಆಗಿರುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಆಮೇಲೆ ಹೋಗ್ತಾ 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 ಸರಿ ಆಗುತ್ತೆ. ಓಕೆನಾ. ಆ ವ್ಯೂಸ್ ಡೌನ್ ಆಗಿಬಿಟ್ಟಿದೆ ಅಂತ ಡಿಮೋಟಿವೇಶನ್ ಆಗಬೇಡಿ, ಅಳ್ಬೇಡಿ. ನಿಮ್ಮ ಒಳಗಡೆ ನೀವೇ ಏನೋ ಒಂಥರ ಬೇಜಾರನ್ನ ಮಾಡ್ಕೋಬೇಡಿ. ಓಕೆನಾ ಗೈಸ್. ನಾನು ಹೇಳಿದ್ನಲ್ಲ ನಂಬರ್ ಪ್ರೊವೈಡ್ ಮಾಡ್ತೀನಿ ಅಂತ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಸೊ ಬೇಗನೆ ನಾನು ನಿಮಗೆ ನಂಬರ್ನ ಪ್ರೊವೈಡ್ ಮಾಡ್ತೀನಿ. ನೀವು ಡೈರೆಕ್ಟ್ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ಬೋದು. ಆ್ಯಂಡ್ ಹಾಂ ಗೈಸ್, ನೀವು ಯಾವುದೇ ಕ್ವಶನ್ ಕೇಳಿ ನಾನು ನಿಮಗೆ ಆನ್ಸರ್ನ ಮಾಡ್ತೀನಿ. ನಿಮ್ಮ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿಕೊಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.